ಸೊ ಮುಗಿಲೆತ್ತರಕ್ಕೆ ಪುಟಿತಾ ಇದೆ 19ನೇ ಗೇಟ್ನಿಂದ ಹೊರಬರ್ತಕ್ಕಂಥ ನೀರು. ಅದು ನೋಡಿದ್ರೇ ಭಯ ಆಗುತ್ತೆ, ಆ ಪರಿಪ್ರಮಾಣದ ನೀರು ಬರ್ತಾ ಇದೆ. ಒಂದೇ ಗೇಟ್ನಿಂದ ಬರೋಬ್ಬರಿ 35,000 ಕ್ಯೂಸೆಕ್ ನೀರು ಹೊರಗೆ ಬರ್ತಾ ಇದೆ. ಫೋರ್ಸ್ ಹೆಚ್ಚಾದ ಹಿನ್ನೆಲೆಯಲ್ಲಿ ಜಲಾಶಯದ 28 ಗೇಟ್ಗಳನ್ನು ಕೂಡ ಓಪನ್ ಮಾಡಿದ್ದಾರೆ. 32 ಗೇಟ್ಗಳ ಪೈಕಿ ಎಲ್ಲ ಗೇಟನ್ನು ಓಪನ್ ಮಾಡದೇ ಇದ್ದರೆ ಅಣೆಕಟ್ಟೆಗೆ ಅಪಾಯ ಫಿಕ್ಸ್ ಆಗುತ್ತೆ. ಎಲ್ಲ ಗೇಟ್ಗಳನ್ನು ಓಪನ್ ಮಾಡಿದ್ದಾರೆ ಡ್ಯಾಮ್ನ ಅಧಿಕಾರಿಗಳು. ರೈಟ್, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ಈಗ ಸದ್ಯಕ್ಕೆ ತುಂಗಭದ್ರಾ ಡ್ಯಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಏನಿದೆ? ಅರವಿಂದ್, ಈಗಾಗಲೇ ತುಂಗಭದ್ರಾ ಜಲಾಶಯದಿಂದ ನದಿಗೆ 1 ಲಕ್ಷ ಕ್ಯೂಸೆಕ್ ನೀರನ್ನು ಹರಿಬಿಡಲಾಗಿದೆ. ಸದ್ಯಕ್ಕೀಗ ಅಪಾರ ಪ್ರಮಾಣದ ನೀರನ್ನು ನದಿಗೆ ಹರಿಬಿಟ್ಟಿದ್ರ ಭಾಗವಾಗಿ ನದಿಯು ಕೂಡ ಮೈದುಂಬೇರಿತಾ ಇದೆ. ನಾನೀಗ ಒಂದಿಷ್ಟು ದೃಶ್ಯಾವಳಿಗಳನ್ನು ತೋರಿಸ್ತಾ ಹೋಗ್ತೀನಿ. ತುಂಗಭದ್ರಾ ಜಲಾಶಯದ 19ನೇ ಕ್ಲಸ್ಟರ್ ಗೇಟ್ ಏನೋದು ಮುರಿದು ಹೋಗಿದೆ. ಆ ದೃಶ್ಯಾವಳಿಗಳನ್ನು ಗಮನಿಸ್ಬೋದು. ಮುಗಿಲೆತ್ತರಕ್ಕೆ 19ನೇ ಗೇಟ್ನಿಂದ ನೀರು ಚಿಮ್ತಾ ಇದೆ. ಅದು ನೋಡಿದ್ರೇ ಭಯ ಆಗ್ತದೆ, ಆ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಅಂದರೆ ಕೇವಲ ಒಂದೇ ಗೇಟ್ನಿಂದ 35,000 ಕ್ಯೂಸೆಕ್ ನೀರು ಹೊರಗೆ ಬರ್ತಾ ಇದೆ. ಹೀಗಾಗಿ ಒಂದರ ಮೇಲೆ ಪ್ರೆಷರ್ ಬೀಳಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಎಲ್ಲ ಗೇಟ್ಗಳನ್ನು ಕೂಡ ಈಗಾಗಲೇ TB ಬೋರ್ಡ್ ಅಧಿಕಾರಿಗಳು ಓಪನ್ ಮಾಡಿದ್ದಾರೆ. ಇದರಿಂದಾಗಿ ಜಲಾಶಯದಿಂದ ಬರೋಬ್ಬರಿ 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ಈಗ ನದಿಗೆ ಹೋಗ್ತಾ ಇದೆ. ಅಂದರೆ ಮೇಲ್ಭಾಗದಿಂದ ಈ ಒಂದು ದೃಶ್ಯಾವಳಿಗಳನ್ನು ತೋರಿಸ್ತಾ ಇದೀವಿ ಅರವಿಂದ್. ಯಾಕಂದ್ರೆ ಮೇಲ್ಭಾಗದಿಂದ ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಅಂದ್ರೆ ಯಾವ ಪ್ರಮಾಣದ ಆ ಒಂದು 19ನೇ ಗೇಟ್ ನಿಂದ ನೀರು ಬರ್ತಾ ಇದೆ, ಯಾವ ಸ್ಪೀಡ್, ಯಾವ ರೀತಿಯ ಸ್ಪೀಡ್ ಇದೆ ಅಂತಕ್ಕಂಥದ್ದು ಕೂಡ ಗಮನಿಸಬಹುದು. ಈಗ ಅಪಾರ ಪ್ರಮಾಣದ ನೀರು ನದಿಗೆ ಬಿಟ್ಟಿದ್ರ ಭಾಗವಾಗಿ ನದಿಯು ಕೂಡ ಮೈದುಂಬೇರಿತಾ ಇದೆ. ಹೀಗಾಗಿ ಇಲ್ಲಿ ಅಪಾಯದ ಮುನ್ಸೂಚನೆ ಇರೋದ್ರಿಂದ ಈಗಾಗಲೇ ಬಳ್ಳಾರಿ, ವಿಜಯನಗರ ಮತ್ತು ಕೊಪ್ಪಳದ ಅಧಿಕಾರಿಗಳೆಲ್ಲರೂ ಕೂಡ ಈಗ ತುಂಗಭದ್ರಾ ಜಲಾಶಯದ ಮೇಲ್ಭಾಗದಲ್ಲಿದ್ದಾರೆ. ಎಲ್ಲರೂ ಕೂಡ ಆತಂಕದಲ್ಲಿದ್ದಾರೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನುವಂತ ಭೀತಿಯಲ್ಲಿದ್ದಾರೆ. ಅದೆಲ್ಲದರ ನಡುವೆ ಈಗಾಗಲೇ ಎಲ್ಲ ಗೇಟ್ಗಳನ್ನ ಓಪನ್ ಮಾಡಿದ ನದಿಗೆ ನೀರು ಬಿಟ್ಟಿದ್ರ ಭಾಗವಾಗಿ ತುಂಗಭದ್ರಾ ನದಿಯು ಕೂಡ ಮೈದುಂಬೇರಿತಾ ಇದೆ. ಇಲ್ಲಿ ಅಪಾಯದ ಮುನ್ಸೂಚನೆ ಇರೋದ್ರಿಂದ ಪ್ರವಾಸಿಗರಿಗೆ ಸದ್ಯ ಇವತ್ತಿಗೆ ಇಲ್ಲಿ ವೀಕ್ಷಣೆ ಮಾಡಲಿಕ್ಕೆ ನಿರ್ಬಂಧವನ್ನು ಕೂಡ ವಿಧಿಸಲಾಗಿದೆ. ಸದ್ಯಕ್ಕೀಗ 19ನೇ ಗೇಟ್ನ ರಿಪೇರಿ ಕಾರ್ಯ ಹೆಚ್ಚು ಕಡಿಮೆ 1 ವಾರಗಳ ಕಾಲ ಆಗ್ಬೋದು ಅನ್ನುವಂಥ ಮಾಹಿತಿ ಇರೋದ್ರಿಂದ DCM DK ಶಿ ಅವರು ಸ್ವತಃ ಜಲಸಂಪನ್ಮೂಲ ಸಚಿವರು ಇದ್ದಾರೆ. ಅವರೇ 1 ಗಂಟೆ ಸುಮಾರಿಗೆ ತುಂಗಭದ್ರಾ ಜಲಾಶಯಕ್ಕೆ ಬರ್ತಾ ಇದ್ರೆ, ಅದಾದ್ಮೇಲೆ ಜಲಾಶಯವನ್ನು ವೀಕ್ಷಣೆ ಮಾಡಿದ ನಂತರದಲ್ಲಿ TB ಬೋರ್ಡ್ನ ಅಧಿಕಾರಿಗಳ ಜೊತೆ ಸಭೆಯನ್ನು ಕೂಡ ಮಾಡಲಿದ್ದಾರೆ. TB ಬೋರ್ಡ್ ಅಧಿಕಾರಿಗಳ ಜೊತೆಗೆ ಬಳ್ಳಾರಿ, ಕೊಪ್ಪಳ, ವಿಜಯನಗರ ಜಿಲ್ಲೆಗಳ ಶಾಸಕರು ಮತ್ತು ಸಂಸದರುಗಳ ಜೊತೆಗೆ ಸಭೆಯನ್ನ ಮಾಡೋದ್ರ ಮೂಲಕ ಯಾಕೆ ಈ ರೀತಿ ಆಯ್ತು ಮತ್ತು ಅದ್ರ ಜೊತೆಗೆ ಈ ರೀತಿ ಆಗ್ಲಿಕ್ಕೆ ಪ್ರಮುಖ ಕಾರಣ ಏನು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಸಮಾಲೋಚನೆ ಮಾಡ್ತಾರೆ ಮತ್ತು ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಪಡಿತಾರೆ. ಒಂದು ನಿರೀಕ್ಷೆ ಇದೆ ಅರವಿಂದ್, ಏನಾದರೂ ಇಲ್ಲಿ ಅಧಿಕಾರಿಗಳ ಲೋಪದೋಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಮೇಲೆ ಏನಾದರೂ ಕ್ರಮ ಕೈಗೊಳ್ತಾರೆ ಅಂತಕ್ಕಂಥದ್ದನ್ನ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಇಲ್ಲಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯತನದಿಂದಾಗಿನೇ ಇವತ್ತು ತುಂಬಿದ್ದಂತ ತುಂಗಭದ್ರಾ ಜಲಾಶಯ ಭರ್ತಿ ಆಗ್ತಾ ಇದೆ. ಅಂದ್ರೆ 60 TMC ನೀರನ್ನ ಹೊರಗಡೆ ಬಿಡಬೇಕಾದಂತ ಅನಿವಾರ್ಯತೆ ಎದುರಾಗಿದೆ. ಇದಕ್ಕೆಲ್ಲವೂ ಕೂಡ ನೇರ ಕಾರಣ ಅಧಿಕಾರಿಗಳೇ. ಹೀಗಾಗಿ ಅಧಿಕಾರಿಗಳ ಮೇಲೆ DCM DK ಶಿವಕುಮಾರ್ ಅವರು ಏನಾದರೂ ಕ್ರಮ ಕೈಗೊಳ್ತಾರೆ ಅಂತಕ್ಕಂಥದ್ದನ್ನು ಕೂಡ ಕಾದು ನೋಡಬೇಕಾಗಿದೆ. ರೈಟ್ ಅಮರೇಶ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳೋದು ಒಂದು ಕಡೆ, ಮೊದಲು ಆ ಗೇಟನ್ನು ರಿಪೇರಿ ಮಾಡಬೇಕು ಹೇಗೆ, ಆ ಪೋಲಾಗ್ತಿರೋ ನೀರನ್ನು ಉಳಿಸ್ಕೋಬೇಕು ಹೇಗೆ, ಇದ್ರ ಬಗ್ಗೆ ಈಗ ಗಮನ ಹರಿಸಬೇಕು. ಬಟ್ 63-64 TMC ನೀರು ಹೋಗಲೇಬೇಕು ಅಂತ ಹೇಳ್ತಿದ್ದಾರೆ. ನೋಡೋಣ.